ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ರೋಸ್ ಪ್ಲಾಂಟ್ ಕೇರ್ ಬಗ್ಗೆ ಹೇಳ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರೋದು ಮಳೆ ಬರೋಕ್ಕಿಂತ ಮುಂಚೆ ತಗೊಂಡಿರೋ ಕ್ಲಿಪ್. ನಂತರ ಯಾವ ರೀತಿ ಆಗ್ಯಾವ, ಏನ್ ಕೇರ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಲೇಟ್ ಆಗಿ ನಾನು ಈ ವಿಡಿಯೋನ ಶೇರ್ ಮಾಡಕತ್ತೀನಿ. ಬನ್ನಿ ಇವತ್ತು ನಾನು ನಮ್ಮ ಗಾರ್ಡನ್ ನಲ್ಲಿ ರೋಸ್ ಪ್ಲಾಂಟ್ ಹೇಗಾಗಿದ್ದಾವೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲಾ ಎಲೆಗಳು ಉದುರಿ ಬಿಟ್ಟಿವೆ. ಈಗ ಮೊಗ್ಗಾಗಿದೆ, ಆದ್ರೂ ಕೂಡ ಅದು ಅರಳಿಲ್ಲ. ಈಗ ನೋಡಿ, ಇವುಗಳಿಗೆ ನಾನೀಗ ಕಟ್ ಮಾಡಿಬಿಡ್ತೀನಿ. ಒಂದು ಫುಲ್ ಬ್ರ್ಯಾಂಚ್ ಎಲ್ಲ ಒಣಗಿತ್ತಂದ್ರೆ ಅದನ್ನ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಇಲ್ಲಾಂದ್ರೆ ಅದು ಪೂರ್ತಿಯಾಗಿ ಒಣಕೋಂತ ಹೋಗ್ಬಿಡ್ತೈತಿ. ಈ ವಿಡಿಯೋದಾಗ ಮಾತಾಡುವ ಶೈಲಿ ಎರಡು ಥರ ಮಿಕ್ಸ್ ಆಗೈತಿ, ಇಗ್ನೋರ್ ಮಾಡ್ರಿ. ಈ ಚಿಕ್ಕದಾಗಿ ಇಷ್ಟಿಷ್ಟೇ ಆಗಿರ್ತದಲ್ಲ ಈ ಚಿಗುರು, ಇಲ್ಲಿ ಹೂ ಬರೋದಿಲ್ಲ. ಅದಕ್ಕೆ ಇದನ್ನ ನಾವು ಕಟ್ ಮಾಡಿಬಿಡ್ಬೇಕು. ಹೊಸ ಚಿಗುರು ಬರುತ್ತೆ. ಇದು 1 ತಿಂಗಳಾಯ್ತು ಮಳೆ ಆಗಕತ್ತಿಲ್ಲಿ. ಹಿಂಗಾಗಿ ಎಲ್ಲ ಎಲೆಗಳು ಉದುರಿ ಇದಕ್ಕೇನು ಪೌಷ್ಟಿಕಾಂಶ ಸಿಕ್ಕೇ ಇಲ್ಲ. ಈಗ ನಾನು ಇನ್ನೇನು ಮಾಡ್ತೀನಿ, ಎಲ್ಲ ಗೊಬ್ಬರ ಹಾಕ್ತೀನಿ. ಇವಕ್ಕೆ ಹೊಸ ಚಿಗುರು ಬರುತ್ತೆ. ಇನ್ನು ರೋಸ್ಗೆ ಯಾವಾಗಲೂ ನೀರು ಜಾಸ್ತಿ ಆಗಬಾರ್ದು. ರೋಸ್ ಪ್ಲ್ಯಾಂಟ್ ಕಟ್ ಮಾಡಿದ ಮೇಲೆ ಫಂಗಿಸೈಡ್ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಫಂಗಸ್ ಆಗೋ ಚಾನ್ಸ್ ಇರ್ತೈತಿ. ಈ ಥರ ಹೂ ಆದಮೇಲೆ ಇದನ್ನು ಕಟ್ ಮಾಡಿಬಿಡ್ಬೇಕು. ನೀರು ಜಾಸ್ತಿ ಆದ್ರೆ ಎಲೆಗಳ ರೋಗ ಕೂಡ ಬರ್ತೈತಿ, ಅದಕ್ಕೆ ಎಲೆಗಳೆಲ್ಲ ಉದುರ್ತಾವ. ಇಲ್ಲಿ ನೋಡ್ರಿ, ಈ ತರ ಒಣಗಿರ್ತದಲ್ಲ, ಇದನ್ನ ಕಟ್ ಮಾಡ್ಬಿಡ್ಬೇಕು. ಫಂಗಿಸೈಡ್ ಹಚ್ಚಲಿಲ್ಲ ಅಂದ್ರೆ ಈ ತರ ಸ್ಟೆಮ್ಮ ಒಣಗ್ಕೊಂತ ಹೋಗ್ತಾವು. ಇದು ಬಾಡಿ ಹೋದ ಹೂವನ್ನ ತೆಗೆದು ಬಿಡ್ಬೇಕು. ಇಲ್ಲಿ ನೋಡ್ರಿ, ಇದು ಹೊಸ ಚಿಗುರು ಬಂದು ಈಗ ಮೊಗ್ಗ ಆಗಿದೆ. ವೆಹಿಕಲ್ಸ್ ಸೌಂಡ್ದಿಂದ ಭಾಳ ಡಿಸ್ಟರ್ಬ್ ಆಗತೈತಿ, ಇಗ್ನೋರ್ ಮಾಡ್ರಿ. ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದ್ರಿಂದ ನಂಗೆ ಹೊರಗೆ ಬಂದು ಈಗ ನೋಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಇವೆಲ್ಲ ಫ್ಲವರ್ ಆಗಿ ಒಣಗಿ ಹೋಗಿದೆ. ಇವತ್ತು ಮಳೆ ನಿಂತಿದೆ ನೋಡ್ರಿ ಇಲ್ಲಿ, ಅದಕ್ಕೆ ಇದನ್ನ ನೋಡೋಣ ಅಂತ ಬಂದಿದ್ದೀನಿ. ಎಲ್ಲ ರೋಸ್ ಪ್ಲಾಂಟ್ ಅಲ್ಲಿ ಹಾಗೆ ಆಗಿದೆ, ಎಲೆಗಳೆಲ್ಲ ಉದುರಿ ಹೋಗಿದೆ. ಈ ರೋಸ್ ಪ್ಲಾಂಟಿಗೆ ಮೇನ್ ಅಂದ್ರೆ ಬಿಸಿಲು ಬೇಕು. 1 ಮಂತಿಂದ ಬಿಸಿಲೇ ಬಿದ್ದಿಲ್ಲ ಇಲ್ಲಿ. ಗುಲಾಬಿ ಗಿಡಗಳಿಗೆ ಅಟ್ಲೀಸ್ಟ್ 6 hours ಫುಲ್ ಸನ್ಲೈಟ್ ಬೇಕು. ಇದು ನೋಡಿ, ಇದು ಹೊಸ ಚಿಗುರು ಬಂದಿದೆ ನೋಡಿ. ಇದು ಈಗ ಮೊಗ್ಗಾಗಿದೆ. ಇಲ್ಲಿ ಈಸ್ಟ್ ಫೇಸಿಂಗ್ ಲೊಕೇಶನ್ ಅಲ್ಲಿ ಹಚ್ಚಿದ್ರೆ ಪ್ಲಾಂಟ್ ಚೆನ್ನಾಗಿ ಬರ್ತವೆ. ಇದು ಪೂರ್ತಿಯಾಗಿ ರೋಸ್ ಅರಳೇ ಇಲ್ಲ, ಈ ತರ ಆಗಿವೆ. ಇದನ್ನ ತೆಗೆದ್ಬಿಡೋಣ. ಈಗ ಹೊಸ ಚಿಗುರು ಬರುತ್ತೆ. ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳಾಗಬೇಕಾದ್ರೆ ಟೈಮ್ ಟು ಟೈಮ್ ನೀರು ಹಾಕಬೇಕು, ಅವುಗಳಿಗೆ ಗೊಬ್ಬರ ಹಾಕಬೇಕು, ಪ್ರಾಪರ್ ಆಗಿ ಕಟಿಂಗ್ ಮಾಡಬೇಕು. ಈಗ ಎಲ್ಲ ಕಸ ಜಾಸ್ತಿ ಆಗಿಬಿಟ್ಟಿದೆ ನಮ್ಮಲ್ಲಿ, ಕಂಟಿನ್ಯೂ ಮಳೆ ಇರೋದ್ರಿಂದ. ಈಗ ಒಂದ್ಸತಿ ಎಲ್ಲ ಕ್ಲೀನ್ ಮಾಡಬೇಕು. ಅಂತ ಹೂಗಳಾಗಿ ಬಾಡಿ ಹೋದ್ಮೇಲೆ ಅವುಗಳನ್ನ ಕಟ್ ಮಾಡೋದ್ರಿಂದ ಹೆಚ್ಚಿನ ಬ್ರಾಂಚಸ್ಗಳು ಹುಟ್ಕೊಳ್ಳುತ್ತೆ, ಚಿಗುರು ಬಂದು ಹೂಗಳು ಜಾಸ್ತಿ ಆಗುತ್ತೆ. 1.5 ತಿಂಗಳಿಂದ ಮಳೆ ಆಗಿರೋದ್ರಿಂದ ನಾವು ಅವುಗಳಿಗೆ ಫುಡ್ಡೇ ಕೊಟ್ಟಿಲ್ಲ. ಇದು ಜೀವರಸ್ ಬಯೋಸ್ಟಿಮ್ಯುಲೆಂಟ್. ಇದನ್ನ ರೋಸಿಗೆ ಹಾಕ್ಲಿಕ್ಕೆ ನನಗೆ ನರ್ಸರಿ ಅವರು ಕೊಟ್ಟಿದ್ದಾರೆ. ಈ ತರ ಆಗ್ತಾ ಇದೆ ನನ್ನ ರೋಸ್ ಅಂತ ಹೇಳಿದ್ದೆ. ನೋಡೋಣ, ಇದನ್ನ ಟ್ರೈ ಮಾಡೋಣ. ಈಗ ಮಳೆ ನಿಂತಿದೆ, ಅದರಿಂದ ನಾನೀಗ ಗೊಬ್ಬರ ಹಾಕ್ತೀನಿ ಮತ್ತು ಎಲೆಗಳಿಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೀನಿ. ಎಪ್ಸಮ್ ಸಾಲ್ಟ್ ನಾವು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಗಿಡಗಳು ಇರಲಿ ಚೆನ್ನಾಗಿ ಬರ್ತವೆ. 3 to 4 ml ಹಾಕ್ತಾ ಇದ್ದೀನಿ 1 ಲೀಟರ್ ನೀರಿಗೆ. ಈ ಲಿಕ್ವಿಡ್ನ ನಾನು ಎಲೆಗಳಿಗೆ ಮತ್ತು ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಗೊಬ್ಬರ ಸೇರಿಸಿ ಅದನ್ನ ಬೇರುಗಳಿಗೆ ಹಾಕ್ತೀನಿ. ಇದನ್ನ ಹಾಕಿದ ಮೇಲೆ ಮಳೆ ಬರಬಾರ್ದು ಮತ್ತು ಎಲೆಗಳ ಮೇಲೆ ನೀರನ್ನ ಹಾಕಬಾರ್ದು. ಮತ್ತು ಫ್ಲವರ್ಗಳ ಮೇಲೆ ನೀರು ಹಾಕಿದ್ರೆ ಫ್ಲವರ್ ಅರಳೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಮಳೆ ಇರೋದ್ರಿಂದ ಮೊಗ್ಗು ಹಾಗೆ ಉಳಿದು ಹಾಗೆ ಬಾಡಿ ಹೋಗಿದೆ. 1 ಲೀಟರ್ ನೀರಿಗೆ 3 to 4 ml ಜೀವರಸ್ ಹಾಕೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ 1 ಸ್ಪೂನ್ ಅಷ್ಟು ಗೊಬ್ಬರ ಹಾಕೊಳ್ತೀನಿ. ಈ 2 ಮಿಕ್ಸಿಂಗ್ ಅನ್ನ ನಾನು ರೋಸ್ಗೆ ಹಾಕ್ತೀನಿ. ಈಗ ಇದು ಎಲ್ಲ ಕರಗಬೇಕಿದು, ಈ ತರ ಹರಳು ತರ ಇರ್ತದೆ, ಕರಗಬೇಕಿದು. ಇದು ಕರಗಿದ್ಮೇಲೆ ಬೇರಿಗೆಲ್ಲ ಹಾಕೋದು. ಇದು ಆಮೇಲೆ ಮೊಗ್ಗುಗಳಿಗೆ ರೋಗಗಳು ಬರ್ತಾ ಇರ್ತವೆ, ಸೀರಾಗ್ತಾ ಇರ್ತವೆ. ಅದಕ್ಕಾಗಿ ನಾವು ಇದು ನೀಮ್ ಆಯಿಲ್ ಅಥವಾ ಶಾಂಪೂ ನೀರು, ಎಪ್ಸಮ್ ಸಾಲ್ಟ್ ಸ್ಪ್ರೇ ಮಾಡ್ಕೊಂತ ಇರಬೇಕು. ಇಲ್ಲಿ ಈ ಥರ ಮುಟ್ರಗೊಂಡಂಗೆ ಆಗಿರ್ತಾವಲ್ಲ, ಈ ಥರ ಎಲ್ಲ ಎಲೆ ರೋಗ. ಇದು ಎಲೆಗಳು ಈ ಥರ ಮುಟ್ರಗೊಂಡಂಗೆ ಆಗಿದ್ರೆ ಸ್ಪ್ರೇನ ಮಾಡಬೇಕು. ಈಗ ಈ ಕಲಸಿರೋ ಮಿಕ್ಸನ್ನು ಇದಕ್ಕೆಲ್ಲ ಸೈಡ್ ಹಾಕ್ಬಿಡೋಣ.
ಮನೆಯ ವೆಸ್ಟ್ ಸೈಡ್ ನೀವೇನಾದರೂ ರೋಸ್ ಹಚ್ಚಿದರೆ ಅದಕ್ಕೆ ಸ್ವಲ್ಪ ಶೇಡ್ ಬರಬೇಕು, ಆದರೆ 6 ಅವರ್ಸ್ ಬಿಸಿಲಿರಬೇಕು. ಈ ಪಾಟ್ಗಳಲ್ಲಿ ಹಚ್ಚಿದರೆ ವೆಲ್ ಡ್ರೈನ್ ಸಾಯಿಲ್ ಇರಬೇಕು, ನೀರು ಪ್ರಾಪರ್ ಆಗಿ ಸೋರಿ ಹೋಗಬೇಕು, ಮಣ್ಣು ಮಾಯಿಸ್ಟ್ ಆಗಿರಬೇಕು, ಅವಾಗವಾಗ ಗೊಬ್ಬರನ ಕೊಡ್ತಾ ಇರಬೇಕು. ಸ್ವಲ್ಪ ಬಿಸಿಲಿಗಿಟ್ರೆ ಚೆನ್ನಾಗಿ ಪಾಟಲ್ಲಿನೂ ಯಾರಾದರೂ ಬೆಳಿಬೋದು. ಇದು ರೋಸ್ ಪ್ಲ್ಯಾಂಟ್ ತೊಗೊಂಬಂದು 1 ತಿಂಗಳ ಹೋತು. ಸಿಕ್ಕಾಪಟ್ಟಿ ಮಳೆ ಹತ್ಬಿಡ್ತು. ಹಿಂಗಾಗಿ ನಂಗೆ ಹಚ್ಚಕ್ಕಾಗಲಿಲ್ಲ. ಇಲ್ಲೆಲ್ಲ ಮಾಡಿದೆ. ಮಾಡಿದ್ಮೇಲೆ ನಂಗೆ ವಾಪಸ್ ಬಂದು ಹಚ್ಚಕ್ಕಾಗಲಿಲ್ಲ. ಕಂಟಿನ್ಯೂ ಹಗಲ ರಾತ್ರಿ ಮಳೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಒಂದು ಸ್ವಲ್ಪ ಮಳೆ ನಿಂತೈತಿ, ಅದಕ್ಕೆ ನಾನು ಹಚ್ಚಿಬಿಡೋಣ ಪಟ ಅಂತ ಬಂದೀನಿ. ಒಂದೊಂದು ರೋಸ್ ಒಳಗೆ ಹೇಳೋದೇನಂದ್ರೆ, ಎಷ್ಟೋ ಜನ ಅಂತಿರ್ತಾರೆ ನಂದು ರೋಸ್ ಪ್ಲ್ಯಾಂಟ್ ಹೂವನ್ನ ಬಿಡೋದಿಲ್ಲ, ಆಮೇಲೆ ಅದು ಹಚ್ಚಿದ ಮೇಲೆ ಎಲ್ಲ ಗಿಡ ಇದಾಗ್ಬಿಟ್ಟೈತಿ, ಹೂವನ್ನ ಬಿಡೋದು ಅಂತ ಹೇಳ್ತಾರೆ. ಯಾಕೆ ಹಂಗೆ ಆಗ್ತೈತೆ ಅಂದ್ರೆ, ಇದೇನು ಪಾರ್ಟ್ ಬಂದೈತಲ್ಲ ಕೆಳಗಡೆ, ಈ ಚಿಗುರನ್ನ ನಾವು ಬೆಳೆಯೋಕೆ ಬಿಡಬಾರ್ದು. ಇದು ಗ್ರಾಫ್ಟ್ ಮಾಡಿದ್ದ. ಈ ಗ್ರಾಫ್ಟೆಡ್ ರೋಸ್ಗೆ ಕೆಳಗಡೆ ಇದೊಂದು ಪಾರ್ಟ್ ಬೇರೆ, ಇದೊಂದು ಪಾರ್ಟ್ ಬೇರೆ ಇರ್ತೈತಿ. ಗ್ರಾಫ್ಟ್ ಆಗಿದ್ದು ಮೇಲಿನ ಬ್ರ್ಯಾಂಚಿಂದ ಬಂದ್ರೆ ಓಕೆ, ಫ್ಲವರ್ ಆಗ್ತಾವೆ ಈ ಥರ. ಆಮೇಲೆ ಅದ್ರ ಕೆಳಗಿಂದ ಪಾರ್ಟ್ ಒಳಗೆ ಏನಾದರೂ ಚಿಗಿತ್ರ ನಾವು ಅದನ್ನ ಕಟ್ ಮಾಡಿಬಿಡ್ಬೇಕು. ಸೈಡ್ ಪೂರ್ತಿ ಕಟ್ ಮಾಡಿಬಿಡ್ಬೇಕು ಈ ಥರ. ಇದು ಕಟ್ ಮಾಡ್ಬಿಡ್ಬೇಕು. ಇದೇನು ಮಾಡ್ತೈತಿ ಅಂದ್ರೆ, ಇದು ತಾನೇ ಬೆಳ್ಕೊಂತ ಹೋಗ್ಬಿಡ್ತೈತಿ. ಸಿಕ್ಕಾಪಟ್ಟಿ ಬೆಳಿತೈತಿ. ಇದು ಬೆಳಿತಂದ್ರ ಇದೆಲ್ಲ ಒಣಗಿ ಹೋಗ್ಬಿಡ್ತೈತಿ. ಆವಾಗ ನಮ್ ಗಿಡದೊಳಗ ಹೂನ ಆಗುದಿಲ್ಲ. ಬರೀ ಇದು ಬೆಳಿತಾ ಹೋಗ್ಬಿಡ್ತೈತಿ, ಕರೆ ಹೂ ಆಗಲ್ಲ. ಇದು ಬೆಳೆದ್ರೆ ಮಾತ್ರ ಹೂ ಆಗ್ತೈತಿ. ಮ್ಯಾಲಿಂದ ಬ್ರಾಂಚ್ ಮ್ಯಾಲಿಂದ ಗ್ರಾಫ್ಟ್ ಆಗಿದ್ದ ಬೆಳೆದ್ರೆ ಹೂ ಆಗ್ತೈತಿ. ಅದಕ್ಕೆ ನಾವು ಯಾವಾಗ್ಲೂ ಚೆಕ್ ಮಾಡ್ಕೊಂತ ಇರ್ಬೇಕು. ಇದೇನಾರ ಬಂದ್ರ ತೆಗೆದು ಬಿಡ್ಬೇಕು. ಆಮೇಲೆ ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ, ಇದ ಬೇರೆ ಬೆಳೆದಿರ್ತೈತಿ, ಇದ ಬೇರೆ ಇರ್ತೈತಿ. ನೋಡ್ರಿ, ಇಲ್ಲಿ ಗೊತ್ತಾಗ್ತೈತಿ ನಿಮಗ. ಅದಕ್ಕೆ ಇದನ್ನ ಯಾವಾಗ್ಲೂ ನಾವು ಚೆಕ್ ಮಾಡ್ಕೊಂತ, ರೋಸ್ ಹಚ್ಚಿದವರು ಎಲ್ಲ ಚೆಕ್ ಮಾಡ್ಕೊಂತ ಇರ್ಬೇಕು. ಇದನ್ನ ತೆಗೆದು ಬಿಡ್ಬೇಕು. ಈಗ ಇದನ್ನ ನಾನು ಹಚ್ತೀನಿ ಗಿಡ. ಈಗ ನಾ ಮೊದಲು ಏನ್ ಮಾಡ್ತೀನಿ ಅಂದ್ರ, ಇಲ್ಲಿ ಟರ್ಮೈಟ್ ಪೌಡರ್ ಹಾಕ್ತೀನಿ ಸ್ವಲ್ಪ. ಯಾಕಂದ್ರೆ ಇದು ಹಾಕುದ್ರಿಂದ ಈ ಗೊರ್ಲಿ ಅದೆಲ್ಲ ಬೇರೆ ತಿನ್ನೋದಿಲ್ಲ, ಇಲ್ಲ ಅಂದ್ರೆ ಗೊರ್ಲಿ ಆಗೋ ಚಾನ್ಸ್ ಇರ್ತೈತಿ. ಆಮೇಲೆ ಬೇವಿನ ಹಿಂಡಿ ಹಾಕ್ತೀನಿ. ಒಂದು ಹಿಡಿ ವರ್ಮಿ ಕಂಪೋಸ್ಟ್ ಹಾಕ್ತಾ ಇದ್ದೀನಿ. ಈಗ ರೋಸ್ ಪ್ಲಾಂಟ್ ಹಾಕ್ತಾ ಇದ್ದೀನಿ. ಇದನ್ನ ಈ ಗ್ರಾಫ್ಟಿಂಗ್ ಪೋರ್ಷನ್ ಮೇಲ್ಗಡೆ ಇಟ್ಟು ಅದ್ರ ಕೆಳಗಡೆ ಅಷ್ಟೇ ನಾವು ಇಡಬೇಕು ಮಣ್ಣೊಳಗೆ. ಈಗ ನೋಡ್ರಿ, ನಾನು ಗೊಬ್ಬರ ಹಾಕಿ 8 ದಿವಸ ಆಯ್ತು. ಈಗೆಲ್ಲ ಚಿಗುರ್ಕೊಂಡಾವ, ಎಲೆಗಳೆಲ್ಲ ಹೊಸದಾಗಿ ಚಿಗುರವ, ಮೊಗ್ಗುಗಳು ಹೂಗಳು ಎಲ್ಲ ಬಿಟ್ಟವ. ಈಗ ಕೆಲವೊಂದು ಇನ್ನೂ ಚಿಗುರ್ಲಿಕ್ಕತ್ತಾವ. ಈಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿ ನಮ್ಮಲ್ಲಿ ಬಿಸಿಲನ್ನು ಬೀಳ್ಲಿಕ್ಕತ್ತೈತಿ. ನೀವು ನೋಡ್ಬೋದು, ಇಲ್ಲಿ ಒಂದೇ ಬ್ರಾಂಚಿಗೆ 4-3 ಮೊಗ್ಗುಗಳಾಗ್ಯಾವ. ರೋಸ್ ಪ್ಲಾಂಟ್ ಬಗ್ಗೆ ನಾನು ಮುಂದಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಲೋತ್ನಂಗೆ ಬೇರ್ ಸುತ್ತಲೂ ನೆಲ ಪಳ್ಳ ಮಾಡಿ ಗೊಬ್ಬರ ಕೊಡೋದ್ರಿಂದ ಅವುಗಳಿಗೆ ಚಲೋ ನ್ಯೂಟ್ರಿಷನ್ಸ್ ಸಿಕ್ಕು ಹೂ ಬಿಡ್ತಾವು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.